ನಮಸ್ತೆ ಸ್ನೇಹಿತರೆ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟವನ್ನು ಈ ಬಾರಿ ಕಟ್ಟಿ ಹಾಕೋದ್ರ ಮೂಲಕ 10 ವರ್ಷಗಳ ನಂತರ ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಎನ್ನುವ ಮಹತ್ವಾಕಾಂಕ್ಷೆಯನ್ನು ಹೊಂದಿ ರಚನೆಯಾದಂತಹ 28 ಪಕ್ಷಗಳ ಮೈತ್ರಿಕೂಟ INDA ಮೈತ್ರಿಕೂಟ ಇದೀಗ ಛಿದ್ರವಾದಂತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಒಳಗೊಂಡಂತೆ ದೇಶದ ಪ್ರಮುಖ 28 ಪಕ್ಷಗಳು ಒಂದುಗೂಡಿ ರಚನೆಯಾದಂತಹ ಇಂಡಿ ಮೈತ್ರಿಕೂಟ ಇದೀಗ ಸೀಟು ಹಂಚಿಕೆ ವಿಚಾರವಾಗಿ ತೀವ್ರ ಗೊಂದಲಕ್ಕೆ ಒಳಗಾಗಿದ್ದು ಇದೀಗ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಂಡಿ ಮೈತ್ರಿಕೂಟದಲ್ಲಾಗಿರ್ತಕ್ಕಂಥ ಒಂದು ಗೊಂದಲವಾದರೆ ಏನು, ಅದರಿಂದ ಇಂಡಿ ಮೈತ್ರಿಕೂಟದ ಒಂದು ಅಸ್ತಿತ್ವಕ್ಕೆ ಯಾವ ರೀತಿಯ ಧಕ್ಕೆ ಉಂಟಾಗ್ತಾ ಇದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಡಿ ಮೈತ್ರಿಕೂಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೌದು ಸ್ನೇಹಿತರೆ, 2014ರ ಚುನಾವಣೆಯ ನಂತರ ಸತತ 2 ಚುನಾವಣೆಯನ್ನು ಭರ್ಜರಿ ಬಹುಮತದಿಂದ ಗೆದ್ದು ಆಡಳಿತವನ್ನು ನಡೆಸ್ತಿರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರವನ್ನು ಕಿತ್ತೊಗೆದು ಮತ್ತೊಮ್ಮೆ ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ INDA ಮೈತ್ರಿಕೂಟದ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲೇಬೇಕು ಅಂತಕ್ಕಂಥ ಬಲವಾದ ಆಕಾಂಕ್ಷೆಯನ್ನು ಹೊಂದಿ ಸುಮಾರು JDU, ಆಮ್ ಆದ್ಮಿ ಪಾರ್ಟಿ, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ನೇತೃತ್ವದ TMC, ತಮಿಳುನಾಡಿನ AIADMK ಹಾಗೆ ಮಹಾರಾಷ್ಟ್ರದ ಶಿವಸೇನೆ, NCP ಸೇರಿದಂತೆ ಸುಮಾರು 28 ಪಕ್ಷಗಳ ಒಂದು ಮೈತ್ರಿಕೂಟ ಏನು ರಚನೆಯಾಗಿತ್ತು. ಇದೀಗ ಈ ಮೈತ್ರಿಕೂಟದಲ್ಲಿ ದೊಡ್ಡದೊಂದು ಬಿರುಕು ಉಂಟಾದಂತೆ ಕಂಡುಬರ್ತಾ ಇದೆ. ಈ ಇಂಡಿ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕನೂ ಕೂಡ ತಾನು ಪ್ರಧಾನಿ ಆಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ನಾಯಕರೇ ಆಗಿದ್ದಾರೆ. ಉದಾಹರಣೆ, ಬಿಹಾರದ ಮುಖ್ಯಮಂತ್ರಿ JDUನ ಮುಖ್ಯಸ್ಥ ನಿತೀಶ್ ಕುಮಾರ್ ಅವರು ತಾನು ದೇಶದ ಪ್ರಧಾನಿ ಆಗಬೇಕು ಅಂತಕ್ಕಂಥ ಬಹುದೊಡ್ಡ ಆಸೆಯನ್ನು ಹೊಂದಿ INDA ಮೈತ್ರಿಕೂಟದ ಒಂದು ರಚನೆಗೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥ ಒಬ್ಬ ನಾಯಕ. ಅದೇ ರೀತಿ ದೆಹಲಿಯ ಮುಖ್ಯಮಂತ್ರಿ, ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಕೂಡ ತಾನೊಬ್ಬ ಪ್ರಧಾನಮಂತ್ರಿಯ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದರು. ಹಾಗೆಯೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಕೂಡ ತಾನೂ ಕೂಡ ದೇಶದ ಪ್ರಧಾನಿ ಆಗಬೇಕು ಅಂತ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ಮಹಿಳೆಯೇ ಆಗಿದ್ದಾರೆ. ಇದೆಲ್ಲದರ ನಡುವೆ ಮೊನ್ನೆ ತಾನೇ ನಡೆದಂತಹ ಇಂಡಿ ಮೈತ್ರಿಕೂಟದ 4ನೇ ಕೌನ್ಸಿಲ್ ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಮುಂದಿನ ಒಂದು ಇಂಡಿ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಮುಂಚೂಣಿಗೆ ತಂದರು. ತದನಂತರ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಮುಂಚೂಣಿಗೆ ಬಂದ ನಂತರ ಇಂಡಿ ಮೈತ್ರಿಕೂಟದಲ್ಲಿ ದೊಡ್ಡದೊಂದು ಬಿರುಕು ಬಿಡೋದಕ್ಕೆ ಆರಂಭವಾಯಿತು ಅಂತಲೇ ಹೇಳ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಪ್ರಧಾನಿ ಅಭ್ಯರ್ಥಿ ಸ್ಥಾನಕ್ಕೆ ಪ್ರಸ್ತಾಪ ಆಗ್ತಿದ್ದಂಗೆ ತಾನು ಅತ್ಯಂತ ಹತಾಶೆಗೊಂಡು ಸಭೆಯಿಂದ ಹೊರಬಂದಂತಹ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಇವತ್ತಿನವರೆಗೂ ಕೂಡ ಮತ್ತೆಂದೂ ಕೂಡ ಇಂಡಿ ಮೈತ್ರಿಕೂಟದ ನಾಯಕರ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಅದಾದ ನಂತರ ಈಗ ಪ್ರಮುಖ ಘಟ್ಟ, ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳ ನಡುವೆ ಏನು ಸೀಟು ಹಂಚಿಕೆಯ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅತ್ಯಂತ ದೊಡ್ಡ ಆಘಾತಕಾರಿ ಸುದ್ದಿಯನ್ನು ತನ್ನ ಮೈತ್ರಿಕೂಟದ ಮಿತ್ರ ಪಕ್ಷಗಳು ನೀಡ್ತಾನೇ ಬಂದಿದ್ದಾವೆ. ತಾನು ಈ ಬಾರಿ 300ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ಗೆ ಇದೀಗ ಅದರ ಮಿತ್ರ ಪಕ್ಷಗಳೇ ದೊಡ್ಡ ತೊಡರುಗಾಲನ್ನು ನೀಡ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಈ ಸೀಟು ಹಂಚಿಕೆಯ ಒಂದು ಪ್ರಕ್ರಿಯೆಯ ಮುನಿಸು ಪ್ರಪ್ರಥಮವಾಗಿ ಆರಂಭವಾಗಿದ್ದು ಪಶ್ಚಿಮ ಬಂಗಾಳದಿಂದ.
ಅಲ್ಲೇನು ಕಾಂಗ್ರೆಸ್ಸು ಸುಮಾರು 20 ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿತ್ತು. ಈ ಒಂದು ಕಾಂಗ್ರೆಸ್ನ ಬೇಡಿಕೆಯನ್ನು ಸಾರಾಸಗಟವಾಗಿ ತಳ್ಳಿ ಹಾಕೋದ್ರ ಮೂಲಕ ಮಮತಾ ಬ್ಯಾನರ್ಜಿಯವರು ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ಗೆ ದೊಡ್ಡದೊಂದು ಶಾಕನ್ನು ನೀಡಿದರು. ಪಶ್ಚಿಮ ಬಂಗಾಳದ ಮಟ್ಟಿಗೆ ನಾವು ಕಾಂಗ್ರೆಸ್ಗೆ ಕೇವಲ 2ರಿಂದ 3 ಸ್ಥಾನಗಳನ್ನಷ್ಟೇ ಬಿಟ್ಕೊಡ್ತೇವೆ. ಆ 2-3 ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡೋದಾದರೆ ಮಾಡಲಿ, ಇಲ್ಲ ಅಂದರೆ ಅವ್ರ ದಾರಿ ಅವರಿಗೆ, ನಮ್ಮ ದಾರಿ ನಮಗೆ ಅನ್ನೋದ್ರ ಮೂಲಕ ಇಂಡಿ ಮೈತ್ರಿಕೂಟದಿಂದ ಹೊರಬರ್ತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಮಮತಾ ಬ್ಯಾನರ್ಜಿಯವರು ಪ್ರಥಮ ಬಾರಿಗೆ ನೀಡಿದರು. ತದನಂತರ ಬಿಹಾರದ ಮುಖ್ಯಮಂತ್ರಿ JDU ಮುಖ್ಯಸ್ಥ ನಿತೀಶ್ ಕುಮಾರ್ ಕೂಡ ನಮ್ಮ ಮೈತ್ರಿ ಏನಿದ್ರು RJD ಜೊತೆಗೆ ನಾವು ಸ್ಥಾನಗಳ ಹೊಂದಾಣಿಕೆ ಮಾಡಿಕೊಳ್ಳೋದು RJD ಪಕ್ಷದ ಜೊತೆಗೆ ಹೊರತು ಕಾಂಗ್ರೆಸ್ನ ಜೊತೆಗಲ್ಲ, ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೇವೆ, ನಮಗೂ ಕಾಂಗ್ರೆಸ್ಗೂ ಯಾವುದೇ ರೀತಿಯ ಸೀಟು ಹಂಚಿಕೆಯ ಒಂದು ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಎಲ್ಲ ಸ್ಥಾನಗಳಲ್ಲೂ ಸ್ಪರ್ಧೆ ಮಾಡಲಿ ಅನ್ನೋದ್ರ ಮೂಲಕ ಮತ್ತೊಂದು 2ನೇ ಒಂದು ದೊಡ್ಡ ಹೊಡೆತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದರು. ಅದೇ ರೀತಿ ಮಹಾರಾಷ್ಟ್ರದ ಶಿವಸೇನೆಯ ಮುಖ್ಯಸ್ಥ ಮತ್ತೊಬ್ಬ ಪ್ರಬಲ ನಾಯಕ ಸಂಜಯ್ ರಾವತ್ ಕೂಡ ಏನು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸುಮಾರು ಅರ್ಧದಷ್ಟು ಲೋಕಸಭಾ ಚುನಾವಣಾ ಸ್ಥಾನಗಳಿಗೆ ಬೇಡಿಕೆಯನ್ನು ಇಟ್ಟಿತ್ತು. ಈ ಬೇಡಿಕೆಯನ್ನು ಸಂಜಯ್ ರಾವತ್ ಸಾರಾಸಗಟವಾಗಿ ತಳ್ಳಿ ಹಾಕೋದ್ರ ಮೂಲಕ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಅರ್ಧದಷ್ಟು ಸ್ಥಾನಗಳನ್ನು ಬಿಟ್ಕೊಡೋದಿಲ್ಲ, ಕಾಂಗ್ರೆಸ್ ಸಂಪೂರ್ಣ ಸ್ವತಂತ್ರವಾಗಿದೆ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ 48 ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಸ್ಪರ್ಧೆ ಮಾಡಲಿ ಅಂತ ಸ್ಪಷ್ಟವಾಗಿ ಹೇಳೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ 3ನೇ ಬಹುದೊಡ್ಡ ಹೊಡೆತವನ್ನು ಶಿವಸೇನಾ ಒಂದು ಪಕ್ಷ ನೀಡಿದೆ ಅಂತಲೇ ಹೇಳ್ಬೋದು. ಇನ್ನು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಂತೂ ದೆಹಲಿ, ಹರಿಯಾಣ ಹಾಗೂ ಪಂಜಾಬ್ ಈ 3 ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯ ಮೈತ್ರಿಗೆ ಕಾಂಗ್ರೆಸ್ನೊಂದಿಗೆ ತಯಾರಿಲ್ಲ, ನಾವು ಆ 3 ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನೋದ್ರ ಮೂಲಕ ಇವರು ಕೂಡ ಇಂಡಿ ಮೈತ್ರಿಕೂಟದಿಂದ ಹೊರಬರ್ತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಇಡೀ ರಾಷ್ಟ್ರದ ರಾಜಕೀಯ ವಲಯಕ್ಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ತಮಿಳುನಾಡಿನಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ಇಲ್ಲೆಲ್ಲ ಕೂಡ ಕಾಂಗ್ರೆಸ್ನ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನಿಲ್ಲ ಸ್ನೇಹಿತರೆ. ಇವೆಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ಮುಂಬರಲಿರ್ತಕ್ಕಂಥ ಇನ್ನು 4-5 ತಿಂಗಳಲ್ಲಿ ಬರಲಿರ್ತಕ್ಕಂಥ ಚುನಾವಣೆಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತಾ ಆ ಮೂಲಕ ನರೇಂದ್ರ ಮೋದಿಯನ್ನು ಹಾಕುತ್ತಾ ಅಂತಕ್ಕಂಥ ಅನುಮಾನ ಎಲ್ಲ ಭಾರತದ ಪ್ರಜೆಗಳಲ್ಲಿ ಉಂಟಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನು ದೇಶದ ಜನ ಒಂದು ಮಾತನ್ನು ಹೇಳ್ತಾರೆ, ಒಂದು ಹುಲಿಯನ್ನು ಕಟ್ಟಾಕೋದಕ್ಕೆ 28 ನರಿಗಳು ಸೇರಿಕೊಂಡ್ರೆ ಖಂಡಿತವಾಗಲೂ ಹುಲಿಯನ್ನು ಕಟ್ಟಾಕೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಏನು ದೇಶದ ಜನ ಅನೇಕ ಮಾಧ್ಯಮಗಳ ಮೂಲಕ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಈ ಮಾತು ಸತ್ಯವಾಗ್ತಕ್ಕಂಥ ಕಾಲ ಹತ್ತಿರ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಂಡಿ ಮೈತ್ರಿಕೂಟದಲ್ಲಿ ಇದೇ ರೀತಿಯ ಗೊಂದಲ ಮುಂದುವರೆದಿದ್ದೇ ಆದರೆ ಖಂಡಿತವಾಗಲೂ ತನ್ನ ಅಸ್ತಿತ್ವವನ್ನು ಈ ಮೈತ್ರಿಕೂಟ ಕಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶುಭ ದಿನ.